ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರುಮಾನ್ವಿ ಗ್ರಾಮದಲ್ಲಿ ಇತ್ತೀಚೆಗೆ ಯಶಸ್ವಿಯಾಗಿ ನಡೆದ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವೊಂದು ಶರಣಬಸವ ನೀರಮಾನ್ವಿ ಅವರ ಮನೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಸಚಿವರಾದ ಬೋಸರಾಜ್ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ಸಚಿವ ಬೋಸರಾಜ್ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲು ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಸರ್ಕಾರ ಸದಾ ಬದ್ಧವಾಗಿದೆ. ಕನ್ನಡ ಉಳಿಸಿ ಬೆಳೆಸಲು ಸರ್ಕಾರ ಹಲವು ಯೋಜನೆಗಳನ್ನ ರೂಪಿಸಿದೆ ಎಂದು ತಿಳಿಸಿದ್ದಾರೆ. ಕನ್ನಡ ಭಾಷೆಯನ್ನ ಉಳಿಸುವಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಸಾಹಿತ್ಯ ಸಮ್ಮೇಳನಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಂತರ್ಧ್ವನಿ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಈ ಪುಸ್ತಕವು ಮಂಗಳಮುಖಿಯರ ಬದುಕಿನ ಕಷ್ಟ ಸುಖಗಳನ್ನ ಅವರ ನೋವುಗಳನ್ನ ಒಳಗೊಂಡಿದೆ. ಪುಸ್ತಕದ ಕುರಿತು ಮಾತನಾಡಿದ ಲೇಖಕಿ ಅಂಬಮ್ಮ ಪ್ರತಾಪ್ ಸಿಂಗ್, ಮಂಗಳಮುಖಿಯರ ಬದುಕಿಗೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದೇವೆ. ಅವರ ಕಷ್ಟಗಳನ್ನ ಪುಸ್ತಕದ ಮೂಲಕ ಹೊರಹಾಕಿದ್ದೇವೆ ಎಂದಿದ್ದಾರೆ. ಅಭಿನಂದನಾ ಸಮಾರಂಭದಲ್ಲಿ ಸ್ಥಳೀಯ ಮುಖಂಡರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಶಾಲಾ ಮಕ್ಕಳು ಹಾಗೂ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭೋಜನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇದು ಕಾರ್ಯಕ್ರಮದ ಯಶಸ್ಸಿಗೆ ಮತ್ತಷ್ಟು ಮೆರುಗು ನೀಡಿತು. ಸಮ್ಮೇಳನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿಚಾರಗೋಷ್ಠಿಗಳು ನಡೆದವು. ಇದು ಸ್ಥಳೀಯರಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸಿತ್ತು. ಕನ್ನಡ ಸಾಹಿತ್ಯ ಬಗ್ಗೆ ಅಭಿನಂದನೆಗಳು. ಇವತ್ತು ಈ ಒಂದು ವೇದಿಕೆಯ ಮೇಲೆ ಕೂಡ ನಾನು ಆ ವೇದಿಕೆಯ ಮೇಲೆ ಮಾತಾಡಿದೆ. ಹಾಗಾಗಿ ನಾವು ಪಟ್ಟಣದಲ್ಲಿ ಮಾಡಿದಾಗ ಆ ಪಟ್ಟಣದ ಜನತೆ ಅದನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಹೋದ ಶುಕ್ರವಾರ ಮಹಿಳೆಯರ ಮೇಲೆ ಆ್ಯಸಿಡ್ ಹಾಕಿ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳಿಗೆ, ಸಮಾಜದಲ್ಲಿ ಆಗಿರುವಂಥ ಆಗುಗಳ ಬಗ್ಗೆ ಇಡೀ ಒಂದಿನ ಚರ್ಚೆ ಮಾಡಿದೆ. ಅದು ಮಾಡೋ ಜೊತೆಯಲ್ಲಿ ಸರ್ಕಾರ ವತಿಯಿಂದ ಯಾವ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರ ಸಿಗಬೇಕು ಅಂತೇಳಿ ಅವರಿಗೆ ಅವ್ರಿಗೆ ತೆಗಿತಕ್ಕಂಥ ಖರ್ಚು ಇರ್ಬೋದು, ಅವರಿಗೆ ಮನೆಗಳನ್ನ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸರಿಪಡಿಸಲಿಕ್ಕೆ ವೈದ್ಯಕೀಯ ಅನುದಾನ ಕೊಡ್ತಕ್ಕಂಥಾಗಲಿ, ಈ ರೀತಿಯಾದಂಥ ನಿರ್ಧಾರಗಳು ಮುಖ್ಯಮಂತ್ರಿಗಳ ಮುಖಾಂತರ ಶುಕ್ರವಾರ ಇಲ್ಲಿ ಬರ್ತೀವಿ.